ವಿದ್ಯಾರ್ಥಿಗಳಿಗೆ ಸ್ವಾಗತ. ಇದೀಗ ಎಲ್ಲರೂ ಮ್ಯಾಥ್ಸ್ ಎಕ್ಸಾಮನ್ನು ಮುಗಿಸಿ ಬಂದಿದ್ದಾರೆ. ಅದರ ಉತ್ತರಗಳನ್ನು ನೋಡೋಣ. ನೋಡಿ, ಫಸ್ಟ್ ಇಫ್ ಎ ರಿಲೇಷನ್ ಆರ್ ಇನ್ ದ ಸೆಟ್, ಈ ಫಸ್ಟ್ ಕ್ವಶನ್ ಆನ್ಸರ್ ಸಿ ಇದೆ. ನೀವು ಯಾವುದನ್ನು ಇದನ್ನು ಮಾಡಿದ್ದೀರಾ ಅಂತ ನೋಡ್ಕೊಳ್ಳಿ. ದ ಡೊಮೇನ್ ಆಫ್ ಟ್ಯಾನ್, ಸೆಕೆಂಡ್ ಆನ್ಸರ್ ಡಿ ಇದೆ, ಮತ್ತು ಥರ್ಡ್ ಆನ್ಸರ್ ಬಿ ಇದೆ. ನೋಡಿ, ಫಸ್ಟ್ ಆನ್ಸರ್ ಸಿ, ಸೆಕೆಂಡ್ ಆನ್ಸರ್ ಡಿ, ಥರ್ಡ್ ಆನ್ಸರ್ ಬಿ. ಈಗ ಮುಂದಿನದನ್ನು ನೋಡೋಣ. ನೋಡಿ, ಫೋರ್ತ್ ಆನ್ಸರ್ ಎ, ಫೋರ್ತ್ ಆನ್ಸರ್ ಎ. ಫಿಫ್ತ್ ಆನ್ಸರ್ ಬಿ, ಫಿಫ್ತ್ ಆನ್ಸರ್ ಇಸ್ ಬಿ. ಬಹಳಷ್ಟು ಜನ ಕನ್ಫ್ಯೂಸ್ ಆಗಿ ಎ ಹಾಕೊಂಡಿದ್ದೀರಾ, ಆದರೆ ಎ ಅಲ್ಲ, ಫಿಫ್ತ್ ಆನ್ಸರ್ ಏನು ಬಿ. ಇಲ್ಲಿ ಬ್ರಾಕೆಟ್ ಬರಬೇಕು. ಫಿಫ್ತ್ ಆನ್ಸರ್ ಇಸ್ ಬಿ. ಸಿಕ್ಸ್ತ್ ಆನ್ಸರ್ ಸಿ, ಸಿಕ್ಸ್ತ್ ಆನ್ಸರ್ ಸಿ. ಸೆವೆಂತ್ ಆನ್ಸರ್ ಎ, ಸೆವೆಂತ್ ಆನ್ಸರ್ ಎ. ಇಲ್ಲಿ ಕೂಡ ನೋಡಿ, ಏಟ್ತ್ ಆನ್ಸರ್ ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಟ್ರೂ. ಆದ ಕಾರಣ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಇನ್ನು ನೈನ್ತ್ ಆನ್ಸರ್ ಸಿ, ನೈನ್ತ್ ಆನ್ಸರ್ ಸಿ. ಟೆಂತ್ ಆನ್ಸರ್ ನೋಡಿ, ವೆರಿ ಈಸಿ ಕ್ವಶನ್ ಇದೆ. ಟೆಂತ್ ಆನ್ಸರ್ ಬಿ. 11th ಆನ್ಸರ್ ಡಿ, 11th ಆನ್ಸರ್ ಡಿ. 12th ಆನ್ಸರ್ ಎ, 12th ಆನ್ಸರ್ ಎ. 13th ಆನ್ಸರ್ ಸಿ, 13th ಆನ್ಸರ್ ಇಸ್ ಆಲ್ಸೋ ಈಸಿ ಕ್ವಶನ್ ಇದೆ. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನು 14th ನೋಡಿ, 14th ಆನ್ಸರ್ ಎ, 14th ಆನ್ಸರ್ ಎ. 15th ಆನ್ಸರ್ ಬಿ, 15th ಆನ್ಸರ್ ಬಿ. ಇನ್ನು 16th ಆನ್ಸರ್ ನೋಡಿ, ದ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್, 16th ಆನ್ಸರ್ -1. 17th ಆನ್ಸರ್ 0, 17th ಆನ್ಸರ್ 0. 18th ಆನ್ಸರ್ 3, 19th ಆನ್ಸರ್ 2, 19th ಆನ್ಸರ್ 2. 20th ಆನ್ಸರ್ 1, 20th ಆನ್ಸರ್ 1. ಈ ಮುಂದಿನ ಆನ್ಸರ್ಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಯಾರಿಗೆಲ್ಲ ಎಷ್ಟು ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ.